ಹಾಯ್ ಎಲ್ರಿಗೂ, ನಾನು ನಿಮ್ಮ ಸಂಪದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಇವತ್ತಿನ 10 ಡೇಸ್ ಚಾಲೆಂಜಲ್ಲಿ ಇವತ್ತು 8ನೇ ದಿನ. ರಿಸಲ್ಟ್ ಅಂತೂ ತುಂಬ ಚೆನ್ನಾಗೇ ಬರ್ತಿದೆ. ತುಂಬ ಚೆನ್ನಾಗಿ ಬರ್ತಿದೆ ಅಂದರೆ ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನು ಇನ್ನೊಂದು ಸಲ ನೆನಪು ಮಾಡ್ತೀನಿ. ನೀವು ಕೂಡ ಮೋಟಿವೇಟ್ ಆಗಬೇಕು ಇದ್ರ ಬಗ್ಗೆ ಅಂತ, ಅದಕ್ಕೋಸ್ಕರನೇ ಪದೇ ಪದೇ ಈ ಮಾತನ್ನ ಹೇಳ್ತಾನೆ ಇರ್ತೀನಿ. ನಾನು ಆಚೆ ಊಟ ಮಾಡೋದನ್ನ ಬಿಡಿ, ಮನೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದೇ ಅಲ್ಲದೆ ಬ್ರೇಕ್ಫಾಸ್ಟು, ಲಂಚು ಮತ್ತು ಡಿನ್ನರಲ್ಲಿ 20 ಗ್ರಾಮ್ ಪ್ರೋಟೀನ್ ಇರಲೇಬೇಕು. ವೆಜ್ ಆದರೂ ಆಗಲಿ, ನಾನ್ ವೆಜ್ ಆದರೂ ಆಗಲಿ, ಅದು ನಿಮಗೆ ಇಷ್ಟಪಟ್ಟಿದ್ದು. ಒಟ್ಟಿನಲ್ಲಿ ಪ್ರೋಟೀನ್ ಅಂಶ ಇರಲೇಬೇಕು. ಅದಲ್ಲದೆ ನೆಕ್ಸ್ಟ್ ಪಾಯಿಂಟ್ ಬಂದು ಸಕ್ಕರೆ ಅಂಶನ ಮತ್ತು ಬೇಕ್ರಿ ಐಟಮ್ಸ್ನ ಸ್ಟಾಪ್ ಮಾಡಲೇಬೇಕು, ಅದನ್ನು ಮುಟ್ಟಬಾರ್ದು. ನೆಕ್ಸ್ಟ್ ಪಾಯಿಂಟ್ ಬಂದರೆ ರಿಫೈನ್ಡ್ ಆಯಿಲ್ ಬದಲು, ರಿಫೈನ್ಡ್ ಆಯಿಲು ಹೇಳಿದೆ ಅವತ್ತಿನ ರಿಫೈನ್ಡ್ ಆಯಿಲ್ ಬಗ್ಗೆನೇ ಹೇಳಿದ್ದೀನಿ. ರಿಫೈನ್ಡ್ ಆಯಿಲ್ನ ಬಿಟ್ಟು ಕಡಲೆ ಎಣ್ಣೆನ ಯೂಸ್ ಮಾಡಿ ಅಥವಾ ತೆಂಗಿನಕಾಯಿ ಎಣ್ಣೆನ ಯೂಸ್ ಮಾಡಿ. ತುಂಬ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆನ ಯೂಸ್ ಮಾಡಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟು, ಅರ್ಧ ಗಂಟೆ ವಾಕ್ ಮಾಡಲೇಬೇಕು. ಅದಲ್ಲದೆ ನೆಕ್ಸ್ಟು ನೀವು ಏನಾದರೂ ಎಕ್ಸಸೈಸ್ ಮಾಡ್ತೀನಿ, ಜಿಮ್ಗೆ ಹೋಗ್ತೀನಿ ಅನ್ನೋದ್ರಿದ್ರೆ ಅದು ನೆಕ್ಸ್ಟ್ ಆಪ್ಷನ್ನು. ಅರ್ಧ ಗಂಟೆ ವಾಕ್ ಕಂಪಲ್ಸರಿ ಮಾಡಲೇಬೇಕು. ಡೈಲಿ ಅರ್ಧ ಗಂಟೆ ವಾಕ್ ಮಾಡಿ. ನೆಕ್ಸ್ಟ್ ಬಂದರೆ ಇದನ್ನು ಪದೇ ಪದೇ ನಾನು ಹೇಳ್ತಾನೆ ಇರ್ತೀನಿ, 3 ಲೀಟರ್ ನೀರನ್ನ ಕುಡಿಲೇಬೇಕು. 3 ಲೀಟ್ರ್ ನೀರನ್ನ ದಿನಕ್ಕೆ ಕುಡಿಲೇಬೇಕು. ಅದಲ್ಲದೆ ತುಂಬ ಇಂಪಾರ್ಟೆಂಟ್ ಆಗಿದ್ದು 7 ಅವರ್ಸ್ ನಿದ್ದೆ ಮಾಡಲೇಬೇಕು. ನೀವು ದಿನದಲ್ಲಿ 7 ಗಂಟೆ ಟೈಮ್ ನಿದ್ದೆ ಮಾಡಲೇಬೇಕು. ಇದು ನಮ್ಮ ಲೈಫ್ ಸ್ಟೈಲಲ್ಲಿ ಇರಲೇಬೇಕು. ಲೈಫ್ ಸ್ಟೈಲ್ ಪೂರ್ತಿ ಇದನ್ನು ನಾವು ಅನುಸರಿಸ್ಕೊಂಡು ಹೋಗ್ತಾನೆ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ದಪ್ಪ ಆಗಲ್ಲ. ನಮ್ಮ ವೆಯ್ಟನ್ನ ಮೇಂಟೈನ್ ಮಾಡಿಕೊಂಡು ಕಡಿಮೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ದಪ್ಪ ಆಗೋ ಚಾನ್ಸಸ್ಸೇ ಇರಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಒಂದು ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನನ್ನ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆಯೇ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಮೂಲಿಯಂತೆ ನನ್ನ ಡೈಲಿ ರೊಟೀನ್ ಇದ್ದೇ ಇರುತ್ತೆ. 5:30ಗೆ ಹೇಳ್ತೀನಿ. ಇವತ್ತೂ ಕೂಡ 5:30ಗೆ ಎದ್ದಿದ್ದಾಯಿತು. ಮಗಂದು ಪ್ರಾಜೆಕ್ಟ್ ಬೇರೆ ಇತ್ತು, ನನ್ನ ಮಗಂದು. ಅದನ್ನೆಲ್ಲ ಫಿನಿಷ್ ಮಾಡಿ ಬೆಳಗ್ಗೆನೂ ಸ್ವಲ್ಪ ಇತ್ತು, ಹಾಗಾಗಿ ಅದನ್ನು ಕೂಡ ಮುಗಿಸ್ಕೊಂಡು ಇನ್ನು ತಿಂಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತಿಂಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕಿಂತ ಮುಂಚೆ ಏನೆಲ್ಲ ತೊಗೋತೀನಿ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ. ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಏನೆಲ್ಲ ತೊಗೋತೀನಿ ಅಂತ. ಡೈಲಿ ಇದ್ದಿದ್ದೆ, ಅದು ಡೈಲಿ ರೊಟ್ಟಿನು, ಎಕ್ಸ್ಟ್ರಾ ಹೇಳೋದೇ ಬೇಕಿಲ್ಲ ಅದ್ರ ಬಗ್ಗೆ. ಹಾಗೆಯೇ ಇವತ್ತಿನ ತಿಂಡಿಗೆ ನಾನು ರೊಟ್ಟಿ ಮತ್ತು ಎಗ್ ಬುರ್ಜಿನ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಎಗ್ ಬುರ್ಜಿ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪನೇ ತುಪ್ಪನ ಆ್ಯಡ್ ಮಾಡಿಕೊಂಡು ಇದನ್ನ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿ ಬೇಕು ಅಂದರೆ ನೀವು ಕೂಡ ಟ್ರೈ ಮಾಡ್ಕೋಬೋದು. ಕಾಮನಾಗಿ ಇದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ, ಇದನ್ನು ಹೇಳೋದೇ ಬೇಕಿಲ್ಲ, ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಆದರೂ ಕೂಡ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಹಾಗೆಯೇ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವೆಯ್ಟ್ ಚಾಲೆಂಜ್ ತೊಗೊಳೋಕ್ಕೂ ಮುಂಚೆ ನನ್ನ ವೆಯ್ಟ್ ಇದ್ದಿದ್ದು 63 ಇತ್ತು. ನನಗೆ ಸ್ವಲ್ಪ ಮೈ ಭಾರ ಈ ಥರ ಹಿಂಸೆ ಆಗ್ತಿತ್ತು. ಏನಪ್ಪ ಇಷ್ಟೊಂದು ವೆಯ್ಟ್ ಆಗ್ತಿದೆ, ವೆಯ್ಟ್ ಜಾಸ್ತಿನೇ ಆಗ್ತಿದೆ ಅಂತ ಅನ್ನಿಸ್ತಾನೆ ಇತ್ತು. ಆ ಥರ ಫೀಲ್ ಬರ್ತಾನೆ ಇತ್ತು ನನಗೆ. ಅದನ್ನು ಚಾಲೆಂಜಾಗಿ ತೊಗೊಂಡು ನಾನು ಇಲ್ಲ ವೆಯ್ಟ್ ಲಾಸ್ ಮಾಡಬೇಕು, ಅದ್ರ ಜೊತೆಗೆ ನನ್ನ ವೀಡಿಯೋಸ್ ನೋಡಿ ಇನ್ನೊಬ್ರಿಗೂ ಹೆಲ್ಪ್ ಆಗುತ್ತಲ್ವ ಅನ್ನೋದಕ್ಕೋಸ್ಕರ ಈ ಚಾಲೆಂಜನ್ನ ತೊಗೊಂಡು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಇವತ್ತು 8ನೇ ದಿನ. 63 kg ಇಂದ ಇವತ್ತು ನನ್ನ ವೆಯ್ಟ್ ಬಂದು 60.40 ಆಗಿದೆ. 60 kg 400 ಗ್ರಾಮ್ ಆಗಿದೆ. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. 60 kg ಇದ್ದೀನಿ ನಾನು ಅಂದರೆ, 63 ಇಲ್ಲಿ 60 ಇಲ್ಲಿ, ಅಷ್ಟು ಕಮ್ಮಿ ಆಗಿದೆ ವೆಯ್ಟು. ಒಂದು 8 ದಿನದಲ್ಲಿ ಇಷ್ಟು ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂದರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಅಷ್ಟು ಕಷ್ಟಪಡಲೇಬೇಕು. ಸುಮ್ಮನೆ ಯಾರಿಗೂ ವೆಯ್ಟ್ ಲಾಸ್ ಆಗಲ್ಲ. ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಅದ್ರ ಹಿಂದೆ ಅವರ ಪ್ರಯತ್ನ ತುಂಬಾ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಏಳಬೇಕು. ಅದೇ ತಕ್ಕನಾಗಿ ನಾವು ತಿನ್ನೋ ಊಟದಲ್ಲಿ ಅಷ್ಟೇ ಆಯಿಲ್ ಕಡಿಮೆ ಕೂಡ ಇರಬೇಕು. ಸ್ವೀಟು, ಶುಗರ್ ಅಂಶನ ಬಿಟ್ಬಿಡಬೇಕು. ಬೇಕ್ರಿ ಐಟಮ್ಸ್ ಬಿಟ್ಬಿಡಬೇಕು. ಎಲ್ಲನೂ ಬಿಟ್ಬಿಟ್ಟಿದ್ದೀನಿ ಕಣ್ರಿ ನಾನು. ಯಾವ ಬೇಕ್ರಿ ಐಟಮ್ಸ್, ಒಂದು ಬಿಸ್ಕೆಟ್ ಮಕ್ಕಳು ತಿಂತಾಯಿದ್ರು ಟೇಸ್ಟ್ಗೂ ಇಸ್ಕೊಂಡು ನೋಡ್ತಾ ಇಲ್ಲ ನಾನು. ತಿನ್ನಬೇಕು ಅಂತ ಅನಿಸ್ತಾನೂ ಇಲ್ಲ. ಈಗ ಒಂದು 4-5 ಡೇಸು ಸ್ವಲ್ಪ ಹಿಂಸೆ ಆಗ್ತಿತ್ತು ನನಗೂ. ಅಯ್ಯೋ ತಿಂತಾ ಇಲ್ವಲ್ಲ, ಏನೋ ಒಂಥರ ಜಿಗುಪ್ಸೆ ಬಂದಾಗ ಆಗ್ತಿತ್ತು. ಇವಾಗ ಆ ಥರ ಫೀಲೇ ಆಗ್ತಾ ಇಲ್ಲ. ನಿಜವಾಗ್ಲೂ ಏನಕ್ಕದು, ಅದು ಏನಕ್ಕೆ ತಿನ್ನಬೇಕು, ಬೇಡ ಹೋಗಪ್ಪ ನನಗೆ ಅನ್ನೋ ಥರ ಫೀಲ್ ಆಗ್ತಿದೆ. ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೀನಿ ಬೇಕ್ರಿ ಐಟಮ್ ನಾನು. ಅಷ್ಟು ಖುಷಿ ಆಗ್ತಿದೆ. ಅದಕ್ಕೋಸ್ಕರನೇ ನನ್ನ ರಿಸಲ್ಟು ಈ ಥರ ಬಂದಿದೆ. ಅದಲ್ಲದೆ ಡೈಲಿ ವಾಕ್, ಅರ್ಧ ಗಂಟೆ ವಾಕ್ ಅಂತೂ ಮಾಡ್ತೀನಿ. ಸುಮ್ಮನೆ ವಾಕ್ ಮಾಡಿ ಇಷ್ಟು
ಇಷ್ಟು ರಿಸಲ್ಟ್ ಬರಲ್ಲ ಯಾರಿಗೂ. ವಾಕ್ ಮಾಡಿದ ತಕ್ಷಣ ತುಂಬ ತೂಕ ಕಮ್ಮಿ ಆಗೋದು ಸುಳ್ಳು ಅದು. ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬಾ ಇರಬೇಕು. ಚೆನ್ನಾಗಿ ಮನೆ ಕೆಲಸ ಮಾಡಿ, ಆದಷ್ಟು ಕೂತ್ಕೋಬೇಡಿ, ಓಡಾಡ್ಕೊಂಡು ಕೆಲಸ ಮಾಡಿ, ಬಟ್ಟೆ ತೊಳೀರಿ, ಕೈಯಲ್ಲಿ ನೆಲ ಒರೆಸಿ, ಪಾತ್ರೆ ತೊಳೀರಿ. ನಮ್ಮ ಮನೇಲಿ ಅಂದರೆ ಸ್ವಲ್ಪ ಗಿಡ ಎಲ್ಲ ಹಾಕ್ಕೊಂಡಿದ್ದೀನಿ, ಅದನ್ನು ತೋಟದ ಕೆಲಸ ಅದು ಇದು ಅಂತ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಸ್ವೆಟ್ ಆಗೋದು ಜಾಸ್ತಿ ಇರುತ್ತೆ. ಫಿಸಿಕಲಾಗಿ ಕೆಲಸ ಮಾಡೋದ್ರಿಂದ ನನಗೆ ವೆಯ್ಟ್ ತುಂಬಾ ಲಾಸ್ ಆಗ್ತಿದೆ. ಹಾಗಾಗಿ ಪಕ್ಕಾ ಈ ರಿಸಲ್ಟ್ ನನಗೆ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಿದೆ. ನಿಮ್ಗೆ ಯಾರಿಗೆಲ್ಲ ವೆಯ್ಟ್ ಲಾಸ್ ಆಗಿದೆ ಅವರು ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ನೋಡಿ ನಾನು ಕೂಡ ಖುಷಿ ಪಡ್ತೀನಿ. ಇನ್ನು ಇವತ್ತಿನ ತಿಂಡಿಗೆ ನಾನು ರೊಟ್ಟಿ ಪಲ್ಯ ಮಾಡ್ಕೊಂಡಿರೋದನ್ನ ಈಗ ತೋರಿಸ್ದೆ. ಅದ್ರ ಜೊತೆಗೆ ನನ್ನ ಮಗನಿಗೆ ಮಾಡೆಲ್ ಮಾಡಿದ್ದೆ. ಇದು ಯಾವ ಥರ ಅಂದರೆ ಓಪನ್ ಡೇ ಇರುತ್ತೆ ಸ್ಕೂಲಲ್ಲಿ, ಅದಕ್ಕೋಸ್ಕರ ಒಂದು ಮಾಡೆಲ್ ಅಂತ ಹೇಳ್ತಾರೆ. ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಹೋಮನ ಮಾಡಬೇಕಿತ್ತು. ಅದು ಇವನು ಹೇಳಿರಲಿಲ್ಲ, ಮರ್ತ್ಕೊಬಿಟ್ಟಿದ್ದ ನನಗೆ. ಇವತ್ತು ಲಾಸ್ಟ್ ಡೇಟು ಕೊಡಲೇಬೇಕು ಅಂತ ನಿನ್ನೆ ಬಂದು ಅಮ್ಮ ಲಾಸ್ಟ್ ಡೇಟ್ ಕಣಮ್ಮ ನಾಳೆ ಕೊಡಲೇಬೇಕು ಅಂತ ಹೇಳ್ದ. ಅದಕ್ಕೋಸ್ಕರ ಸಡನ್ನಾಗಿ ಮಾಡಿದ್ದು, ಸಿಂಪಲಾಗಿ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ. ಈ ಥರ ಮಾಡಿದ್ದೀನಿ ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ. ಸ್ವಲ್ಪ ಇಷ್ಟ ಆಗಲಿ, ಮಕ್ಕಳಿಗೂ ಸ್ವಲ್ಪ ಖುಷಿ ಆಗುತ್ತೆ. ಮಾಡಿಕೊಡಲ್ಲ ಅಂದರೆ ಅವರು ಕೂಡ ಬೇಜಾರು ಮಾಡ್ಕೋತಾರೆ. ನಾನೆಲ್ಲ ಕಟ್ ಮಾಡಿ ಕೊಡ್ತಿದ್ದ ಹಾಗೆ ಅವನೇ ಗಮ್ ಹಾಕಿ ಎಲ್ಲ ಸ್ಟಿಕ್ ಮಾಡಿದ್ದಾನೆ. ಅವ್ರಿಗೂ ಕೂಡ ಕೊಡಬೇಕು. ನಾವು ಒಬ್ಬರೇ ಈ ಥರ ಮಾಡ್ಕೊಬಿಟ್ರೆ, ನಾವೇ ಮಾಡಿಕೊಟ್ಬಿಟ್ರೆ ಮಕ್ಕಳಿಗೆ ಸ್ವಲ್ಪನೂ ಅದ್ರ ಬಗ್ಗೆ ನಾಲೆಡ್ಜ್ ಬರಲ್ಲ. ಹಾಗಾಗಿ ಅವರೂ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು. ಅದಕ್ಕೆ ನಾನು ಇದನ್ನೆಲ್ಲ ಕಟ್ ಮಾಡಿಕೊಟ್ರೆ ಅವನೆಲ್ಲ ಗಮ್ ಹಾಕಿ ಈ ಥರ ಮಾಡಿದ್ದಾನೆ. ಚೆನ್ನಾಗಿ ಬಂದಿದೆ ಅನ್ನೋದಾದರೆ ಒಂದು ಲೈಕ್ ಕೊಡಿ. ತೋರಿಸ್ತಿದ್ದಾನೆ ನೋಡಿ ಹೇಗಿದೆ. ಓಪನ್ ಡೇ ಇದೆ, ಅವರು ಸ್ಕೂಲಿಗೆ ಇದನ್ನು ಮಾಡೋಕ್ಕೆ ಹೇಳಿದರು. ಅದಕ್ಕೆ ನಾನು ಇದನ್ನು ಹೋಮ್ ಸ್ವೀಟ್ ಹೋಮ್ ಅಂತ ಬರೆದು ಅವ್ನು ವಿನಿಶ್ ಕೊಡ ಅಂತ ಬರೆದು ಕಳಿಸಿದ್ದೀನಿ ಅಷ್ಟೇ. ಇನ್ನು ನನ್ನ ವೆಯ್ಟ್ ನೀವು ಚೆಕ್ ಮಾಡ್ತಾ ಇರ್ಬೋದು, 63 ಇದೆ. 7 ಡೇಸಲ್ಲಿ ಎಷ್ಟಿತ್ತು? 60.70 ಇತ್ತು ನನ್ನ ವೆಯ್ಟ್ ಬಂದು. ಅಂದರೆ ನಿನ್ನೆ ವಿಡಿಯೋದಲ್ಲಿ 60.70 ಇತ್ತು. ಇವತ್ತಿನ ನನ್ನ ರಿಸಲ್ಟ್ ಬಂದು 60.40 ಆಗಿದೆ ನೋಡಿ. 60.40 ಆಗಿದೆ. 60 kg 400 ಗ್ರಾಮ್ ಆಗಿದೆ. ತುಂಬಾ ಖುಷಿ ಆಯಿತು ನನಗೆ ಇದನ್ನು ನೋಡಿ. ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತಿದೆ. ನನ್ನ ಇದೇನು ಅಂತ ಅಂದರೆ 59ಕ್ಕಾದರೂ ರೀಚ್ ಆಗಬೇಕು. 10 ಡೇಸಲ್ಲಿ 59 ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಇನ್ನೂ 2 ಡೇಸ್ ಇದೆ, ನೋಡೋಣ ಅಂತ ಸುಮ್ಮನಿದ್ದೀನಿ. ವೆಯ್ಟ್ ಲಾಸ್ ಆಗೋದು ತುಂಬಾ ಕಷ್ಟ ಅಂತ ತುಂಬ ಜನ ಕಮೆಂಟ್ ಕೂಡ ಹಾಕ್ತಾ ಇದ್ದೀರಾ. ವೆಯ್ಟ್ ಹಾಗೇ ಸ್ಟ್ರಕ್ ಆಗಿಬಿಟ್ಟಿದೆ, ಈ ಕಡೆ ವೆಯ್ಟ್ ಗೇಯ್ನೂ ಆಗ್ತಾಯಿಲ್ಲ, ಈ ಕಡೆ ಲಾಸ್ ಕೂಡ ಆಗ್ತಿಲ್ಲ, ಹಾಗೇ ಇದೆ, ನನ್ನ ವೆಯ್ಟ್ ಇದ್ದಷ್ಟೇ ಇದೆ, ಏನು ಮಾಡೋದು ಅಂತ ಹೇಳ್ತಾನೆ ಇದ್ದೀರಾ. ಯಾಕೆ ಆ ಥರ ಇರುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನೀವು ತಿನ್ನೋ ಊಟದಲ್ಲಿ ಸ್ವಲ್ಪ ಯಾವ ಥರ ಇದೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳಿ. ಬೇಗ ಎದ್ದೇಳೋದು, ಬೇಗ ಕೆಲಸ ಮಾಡ್ಕೊಳ್ಳೋದು, ವಾಕ್ ಮಾಡೋದು, ಸ್ವಲ್ಪ ಊಟದಲ್ಲಿ ಆಯಿಲ್ ಐಟಮ್ನ ಕಮ್ಮಿ ಮಾಡೋದು, ಶುಗರ್ ಐಟಮು, ಟೀ ಕಾಫಿ ಕುಡಿತಾ ಇದ್ದರೆ ಪ್ಲೀಸ್ ಅದನ್ನೆಲ್ಲ ನಿಲ್ಲಿಸ್ಬಿಡಿ. ಹೋಗ್ಲಿ, ತುಂಬ ಕಾಫಿ ಕುಡಿತಾ ಇದ್ದರೆ, ಟೀ ಕುಡಿತಾ ಇದ್ದರೆ 1 ಟೈಮ್ಗೆ ಇಟ್ಕೊಳ್ಳಿ, ತುಂಬ 2-3 ಟೈಮ್ಸ್ ಕುಡಿಯೋಕ್ಕೆ ಹೋಗ್ಬಿಡಿ. ಈ ಥರ ಮಾಡ್ಕೊಂಡ್ಬನ್ನಿ, ನಿಜವಾಗ್ಲೂ ಒಳ್ಳೆ ರಿಸಲ್ಟೇ ಸಿಗುತ್ತೆ. 100% ರಿಸಲ್ಟ್ ಸಿಗುತ್ತೆ. ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ನಾನು ನಿಮ್ಗೆ ಲೈವಾಗಿ ಕೂಡ ತೋರಿಸ್ತಾ ಇದ್ದೀನಿ ವೆಯ್ಟ್ ಎಷ್ಟೆಷ್ಟಿದೆ ಅಂತ. ಇನ್ನು ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಮನೇಲಿ 1 ಲೀಟರ್ ಹಾಲು ಹಾಕಿಸ್ಕೊಳ್ಳೋದ್ರಿಂದ ಮೊಸರು ಮಾಡಿಕೊಂಡು ನಾನು ಮನೇಲೇ ಬೆಣ್ಣೆನ ಮಾಡ್ಕೋತೀನಿ. ಯಾವಾಗಲೂ ನಾನು ಅಷ್ಟೇ ಬೆಣ್ಣೆನ ಹೊರಗಡೆಯಿಂದ ಯಾವತ್ತೂ ತುಪ್ಪನ ಹೊರಗಡೆಯಿಂದ ಇಲ್ಲಿವರೆಗೂ ಹೊರಗಡೆ ಬಾಟಲ್ ತುಪ್ಪನ ತರಿಸೇ ಇಲ್ಲ ನಾನು. ನಮಗಿಷ್ಟನೂ ಆಗಲ್ಲ. ಏಕೆಂದರೆ ಪ್ರತಿಯೊಂದರಲ್ಲೂ ಕೆಮಿಕಲ್ ಇರೋದ್ರಿಂದ, ಇನ್ನೂ ಚಿಕ್ಕ ಮಕ್ಕಳು, ಬೆಳೀತಾ ಇರೋ ಮಕ್ಕಳು ಇವ್ರಿಗೆ ಈ ವಯಸ್ಸಿಗೆ ತುಪ್ಪದಿಂದನೂ ಕೆಮಿಕಲ್ನೇ ತಿನ್ನಿಸ್ಬೇಕಲ್ಲ ಅಂತ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಮನೇಲೇ 1 ಲೀಟ್ರ್ ಹಾಲು ಹಾಕಿಸ್ಕೊತೀನಲ್ವ, ಅದರಲ್ಲಿ ಮಕ್ಕಳು ಯೂಸ್ ಮಾಡಿಬಿಟ್ಟಿದ್ದನ್ನು ಮೊಸರು ಮಾಡ್ಕೋತೀನಿ. ಮೊಸರಿಂದ ಈ ಥರ ಬೆಣ್ಣೆ ತೆಗಿಯೋಕ್ಕೆ ಅಂತಲೇ ಈ ಥರ ಅಂಡೆನ ತೆಗಿಸ್ಕೊಂಡಿದ್ದೀನಿ. ಚಿಕ್ಕದಾಗಿದೆ. ವಾರಕ್ಕೆ 2 ಸಲ ಮೊಸರು ಇರುತ್ತಲ್ವ, ಅದನ್ನು 3 ಡೇಸು ಇಡ್ತೀನಿ. ಹಾಗೆಯೇ 3 ಡೇಸ್ಗೊಂದ್ಸಲ ಈ ಥರ ಬೆಣ್ಣೆ ಮಾಡ್ಕೋತೀನಿ. 3 ಡೇಸ್ಗೆ ಅಷ್ಟು ಬೆಣ್ಣೆ ಬರುತ್ತೆ ನನಗೆ. 1 ವಾರಕ್ಕೆ 2 ಸಲ ಈ ಥರ ಬೆಣ್ಣೆನ ತೊಗೊಂಡು ತುಪ್ಪನ ಕಾಯಿಸಿ ಇಟ್ಕೊಬಿಡ್ತೀನಿ. ಈ ಥರ ನೋಡಿ ಇಷ್ಟು ಬೆಣ್ಣೆ ಬಂದಿದೆ. 3 ಡೇಸ್ಗೆ ಇಷ್ಟು ಬರುತ್ತೆ 1 ಲೀಟರಲ್ಲಿ. ಅಂದರೆ ನಾನು ಪ್ಯಾಕೆಟ್ ಹಾಲನ್ನ ತೊಗೊಳ್ಳಲ್ಲ. ಇಲ್ಲಿ ಪಕ್ಕದ ಹಳ್ಳಿಯವರಿದ್ದಾರೆ, ಅವರು ಮನೆಗೆ ಬಂದು ಹಾಲು ಹಾಕೋದ್ರಿಂದ ತುಂಬ ಚೆನ್ನಾಗಿ ಹಾಲು ಕೊಡ್ತಿದ್ದಾರೆ. ಹಾಗಾಗಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹಾಲನ್ನ ಕಾಯಿಸಿದರೆ ಕೆನೆನೂ ಕೂಡ ಚೆನ್ನಾಗಿ ಬರುತ್ತೆ. ಈ ಕೆನೆಯಿಂದನೇ ತುಂಬ ಚೆನ್ನಾಗಿ ಬೆಣ್ಣೆನೂ ಕೂಡ ಬರ್ತಾ ಇರೋದು. ಅದಕ್ಕೋಸ್ಕರ ಈ ಥರ ನೀಟಾಗಿ ತುಪ್ಪನ ಮನೇಲೇ ಕಾಯಿಸ್ಕೊತೀನಿ. ಮಕ್ಕಳು ಕೂಡ ಚೆನ್ನಾಗಿ ತುಪ್ಪನ ತಿಂತಾರೆ. ಅದ್ರ ಜೊತೆಗೆ ನಾವು ಕೂಡ ಊಟದಲ್ಲಿ ಆಲ್ಮೋಸ್ಟ್ ನಾನು ಆಯಿಲ್ ಹಾಕೋದೇ ಕಮ್ಮಿ. ಅಡುಗೆಗೆ, ಸಾಂಬಾರಿಗೆ, ಪಲ್ಯಗಳಿಗೆ, ತಿಂಡಿಗೆ ಮಾತ್ರ ಆಯಿಲ್ ಹಾಕೋತೀನಿ. ಅದು ಬಿಟ್ಟರೆ ಸಾಂಬಾರಿಗೆಲ್ಲ ತುಪ್ಪನೇ ಯೂಸ್ ಮಾಡ್ತೀನಿ. ನೀವು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ನೋಡ್ಬೋದು, ತುಪ್ಪನೇ ಯೂಸ್ ಮಾಡ್ತಾ ಇರ್ತೀನಿ ನಾನು. ಇನ್ನು ಮಧ್ಯಾಹ್ನದ ಊಟಕ್ಕೆ ಬಂದರೆ ಚಿಕನ್ ಸ್ವಲ್ಪ ಮಾಡಿದ್ವಿ. ಹಾಗಾಗಿ ಚಿಕನ್ ಗ್ರೇವಿ, ಪಾಲಕ್ ಚಿಕನ್ ಮಾಡಿದ್ದೆ ನಾನು. ಹಾಗಾಗಿ
ಪಾಲಕ್ ಚಿಕನ್ ಗ್ರೇವಿ ಮಾಡಿದ್ದೀನಿ, 2 ಚಪಾತಿ ತೊಗೊಂಡಿದ್ದೀನಿ, ಈ ಕಡೆ ಸೌತೆಕಾಯಿ ಮತ್ತು ಈರುಳ್ಳಿನ ತೊಗೊಂಡು ಮಾಡಿದ್ದೀನಿ ಅಷ್ಟೇ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ. ಇನ್ನು ಸಂಜೆ ಬಂದರೆ ನನ್ನ ಊಟ, ಸಂಜೆ ಬಂದರೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅಲ್ಲ, ನನ್ನ ಊಟ. ಇದು ನನ್ನ ಊಟ ಜೋಳ ಅಂದರೆ ಬೇಯಿಸಿದ್ದೀನಿ. ಇದನ್ನು ಒಂದು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸಿದರೆ ಒಂದು 5-6 ವಿಷಲ್, ಬೇಕು ಅಂದರೆ 7-8 ವಿಷಲ್ನೇ ಹೊಡಿಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೇಯಿಸಿ ಈ ಥರ ಜೋಳ ತಿಂದ್ಕೊಂಡು ಅದ್ರ ಜೊತೆಗೆ ಒಂದು ವಾಟರ್ ಮೆಲನ್ ಒಂದು ಪೀಸ್ನ ಇಟ್ಕೊಂಡಿದ್ದೀನಿ. ಇದಿಷ್ಟು ನನ್ನ ನೈಟ್ ಊಟ ಆಗಿರುತ್ತೆ. ಮಕ್ಕಳು ಕೂಡ ಈ ಥರ ಜೋಳನ ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ ಅಷ್ಟೇ. ತುಂಬಾ ಟೇಸ್ಟಾಗಿರುತ್ತೆ. ಇನ್ನು ನನ್ನ ನೈಟ್ ಊಟ ಒಂದು ಇಷ್ಟ ಆಗಿರುತ್ತೆ. ಜೋಳ ತಿನ್ನೋದ್ರಿಂದ ಹಸು ಕೂಡ ಕಮ್ಮಿ ಆಗುತ್ತೆ, ಹಾಗಾಗಿ ಜೋಳ ಅಷ್ಟೇ ಸಾಕು ನನ್ನ ನೈಟ್ ಊಟಕ್ಕೆ ಅಂತ ಇಷ್ಟನ್ನು ಮಾತ್ರ ಎಂಡ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಇದ್ರ ಮೇಲೆ ರೈಸ್ ತಿನ್ನೋರು, ಮುದ್ದೆ ತಿನ್ನೋರು ಕೂಡ ಆ್ಯಡ್ ಮಾಡ್ಕೋಬೋದು, ಅದು ನಿಮ್ಮ ಆಪ್ಷನಲ್ಲು. ನನಗಿಷ್ಟು ಸಾಕಾಗುತ್ತೆ ನೈಟ್ಗೆ, ಅದಕ್ಕೋಸ್ಕರ ನಾನು ನೈಟ್ಗೆ ಇಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಹಾಗೆಯೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ನಾಳೆ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.